ಎಂದು ಕರ್ನಾಟಕದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನೋ ದ್ವಿತೀಯ ಪಿಯುಸಿ ಫಲಿತಾಂಶ 2025 ಒಟ್ಟು 4,68,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟಾರೆ ದ್ವಿತೀಯ ಪಿಯುಸಿ ಫಲಿತಾಂಶ 73.45% ಬಂದಿರುವಂತದ್ದು. ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ. 93.90% ಫಲಿತಾಂಶವನ್ನ ಪಡೆದು ಉಡುಪಿ ಮೊದಲ ಸ್ಥಾನವನ್ನ ಪಡೆದಿರುವಂತದ್ದು. ಯಾದಗಿರಿ ಜಿಲ್ಲೆ 48.45% ಫಲಿತಾಂಶ ಪಡೆದು ಕೊನೆ ಸ್ಥಾನವನ್ನ ಪಡೆದುಕೊಂಡಿದೆ. ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ. ವಿದ್ಯಾರ್ಥಿನಿ ದೀಪಶ್ರೀ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಏನು ವಿದ್ಯಾರ್ಥಿನಿ ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿರುವಂತದ್ದು, ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ. ಈ ಮೂರು ವಿದ್ಯಾರ್ಥಿಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಮೊದಲ ಫೋಟೋದಲ್ಲಿ ಇರುವಂತಹ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗ ಅಂದ್ರೆ ಸೈನ್ಸ್ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಮೂಲ್ಯ ಕಾಮತ್. ಇನ್ನ ಮಧ್ಯದಲ್ಲಿರುವಂತಹ ಹುಡುಗಿ ಏನಿದ್ದಾರೆ ದೀಪಶ್ರೀ, ಈಕೆ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ಏನು ಕೊನೆಯಲ್ಲಿರುವಂತಹ ಹುಡುಗಿ ಏನಿದ್ದಾರೆ ಇವರು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಸಂಜನಾಬಾಯಿ. ಏನೋ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ರಾಜ್ಯಕ್ಕೆ ಈ ಬಾರಿ ಮಹಿಳೆಯರೇ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಮೊದಲ ಸ್ಥಾನವನ್ನ ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಲಾ ವಿಭಾಗ ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರು ವಿಭಾಗದಲ್ಲಿ ಹುಡುಗಿಯರೇ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಏನು ಈ ಬಾರಿಯ ರಾಜ್ಯದಲ್ಲಿ ಈ ಬಾರಿ ಯಾವ ರೀತಿಯಾಗಿ ಫಲಿತಾಂಶ ಪ್ರಕಟವಾಗಿದೆ ಇದನ್ನ ನೋಡೋಣ. ಇದಕ್ಕೂ ಮುಂಚೆ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಯಾವ ರೀತಿಯಾಗಿ ಫಲಿತಾಂಶ ಪ್ರಕಟವಾಗಿತ್ತು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಎರಡ್ 2024ರಲ್ಲೂ ಕೂಡ ಯಾವ ರೀತಿ ಫಲಿತಾಂಶ ಪ್ರಕಟವಾಗಿತ್ತು, 2024ರಿಂದ 2025ಕ್ಕೆ ಏನ್ ಚೇಂಜಸ್ ಆಗಿದೆ ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಈಗ 2024ರ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಯಾವಾಗ, ಆಗ ಯಾವ ಜಿಲ್ಲೆ ಫಸ್ಟ್ ಇತ್ತು, ಯಾವ ಜಿಲ್ಲೆ ಲಾಸ್ಟ್ ಇತ್ತು, ಯಾರು ಫಸ್ಟ್ ಬಂದಿದ್ರು, ಜೊತೆಗೆ ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರು, ಇದನ್ನು ಎಲ್ಲ ನಾವು ಗಮನಿಸಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. 2024ರ ದ್ವಿತೀಯ ಪಿಯುಸಿ ಫಲಿತಾಂಶ ಹೀಗಿದೆ. ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಲಾಸ್ಟ್ ಟೈಮ್ ಫಸ್ಟ್ ಪ್ಲೇಸ್ ಅನ್ನ ಪಡೆದಿತ್ತು. ಇನ್ನು 2024ರ ದ್ವಿತೀಯ ಪಿಯುಸಿ ಫಲಿತಾಂಶ ಬಗ್ಗೆ ಹೇಳ್ತಾ ಇದೆ. ಲಾಸ್ಟ್ 2024ರಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದಿದ್ದಂತಹ ಜಿಲ್ಲೆ ದಕ್ಷಿಣ ಕನ್ನಡ, ಎರಡನೇ ಸ್ಥಾನವನ್ನ ಪಡೆದಿದ್ದಂತಹ ಜಿಲ್ಲೆ ಉಡುಪಿ ಆಗಿತ್ತು. ಈ ವರ್ಷ ಉಲ್ಟಾ ಆಗಿದೆ. ಫಸ್ಟ್ ಪ್ಲೇಸ್ ಉಡುಪಿ ಆಗಿದೆ, ಸೆಕೆಂಡ್ ಪ್ಲೇಸ್ ದಕ್ಷಿಣ ಕನ್ನಡ. ಅವರಿಬ್ಬರ ನಡುವೆನೆ ಒಂದು ರೀತಿ ಜಿದ್ದಾಜಿದ್ದಿ ನಡೀತಾ ಇದೆ. ಎರಡನೇ ಸ್ಥಾನ ಪಡೆದುಕೊಂಡಿತ್ತು ಉಡುಪಿ ಲಾಸ್ಟ್ ಟೈಮ್.
ಜೊತೆಗೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನವನ್ನ ಪಡೆದಿತ್ತು. ಉತ್ತರ ಕನ್ನಡ ಜಿಲ್ಲೆ 6ನೇ ಸ್ಥಾನ ಪಡೆದಿತ್ತು. ಕಲಾ ವಿಭಾಗದಲ್ಲಿ 53.29% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರು. ವಾಣಿಜ್ಯ ವಿಭಾಗದಲ್ಲಿ 76.07% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರೆ, ವಿಜ್ಞಾನ ವಿಭಾಗದಲ್ಲಿ 82.54% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರು. ಇದು ಕಳೆದ ವರ್ಷದ ರಿಸಲ್ಟ್. ಈ ವರ್ಷದ ರಿಸಲ್ಟ್ ಅನ್ನ ನೋಡೋದಾದ್ರೆ, ಜಿಲ್ಲೆಗಳ ಶೇಕಡವಾರು ಉತ್ತೀರ್ಣ ನೋಡೋದಾದ್ರೆ, ಉಡುಪಿ 93.90% ಫಲಿತಾಂಶ ಪಡೆದು ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ದಕ್ಷಿಣ ಕನ್ನಡ 93.57% ಪಡ್ಕೊಂಡು ಎರಡನೇ ಸ್ಥಾನವನ್ನ ಪಡೆದಿದೆ. ಬೆಂಗಳೂರು ದಕ್ಷಿಣ 85.36% ಪಡೆದು ಮೂರನೇ ಸ್ಥಾನವನ್ನ ಪಡೆದಿದ್ರೆ, ಕೊಡಗು 83.84% ಪಡೆದು ನಾಲ್ಕನೇ ಸ್ಥಾನವನ್ನ ಪಡೆದಿದೆ. ಬೆಂಗಳೂರು ಉತ್ತರ 83.31, ಜೊತೆಗೆ 5ನೇ ಸ್ಥಾನವನ್ನ ಪಡೆದಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳು ಕೂಡ ಪಡ್ಕೊಂಡಿವೆ. 6ನೇ ಸ್ಥಾನ ಶಿವಮೊಗ್ಗ ಇದ್ರೆ, 7ನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ ಇದೆ, 8ನೇ ಸ್ಥಾನ ಚಿಕ್ಕಮಗಳೂರು ಇರುವಂತದ್ದು. ನಾನು ಅದನ್ನ ಪ್ರತಿಯೊಂದನ್ನು ಹೇಳ್ತೀನಿ ಲಾಸ್ಟ್ ಇಯರ್ ಈ ವರ್ಷಕ್ಕೆ ಏನ್ ಕಂಪೇರ್ ಅಂತ. ಈಗ ಈ ವರ್ಷ ನಾವು ನೋಡೋದಾದ್ರೆ 2025ರ ಫಲಿತಾಂಶ ಏನ್ ಪ್ರಕಟ ಆಗಿದೆ, ಈ ವರ್ಷ ಮೊದಲ ಸ್ಥಾನದಲ್ಲಿ ಉಡುಪಿ ಇದೆ. ಸೆಕೆಂಡ್ ಪ್ಲೇಸ್ ಅಂದ್ರೆ 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, 3ನೇ ಸ್ಥಾನದಲ್ಲಿ ಬೆಂಗಳೂರು ದಕ್ಷಿಣ, 4ನೇ ಸ್ಥಾನ ಕೊಡಗು, 5ನೇ ಸ್ಥಾನ ಬೆಂಗಳೂರು ಉತ್ತರ, 6ನೇ ಸ್ಥಾನ ಉತ್ತರ ಕನ್ನಡ, 7ನೇ ಸ್ಥಾನ ಶಿವಮೊಗ್ಗ, 8ನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ, 9ನೇ ಸ್ಥಾನ ಚಿಕ್ಕಮಗಳೂರು, 10ನೇ ಸ್ಥಾನ ಹಾಸನ, 11ನೇ ಸ್ಥಾನ ಚಿಕ್ಕಬಳ್ಳಾಪುರ, 12 ಮೈಸೂರು, 13 ಚಾಮರಾಜನಗರ, 14ನೇ ಸ್ಥಾನ ಮಂಡ್ಯ, 15 ಬಾಗಲಕೋಟೆ, 16ನೇ ಸ್ಥಾನ ಕೋಲಾರ, 17 ಧಾರವಾಡ, 18 ತುಮಕೂರು, 19 ರಾಮನಗರ, 20ನೇ ಸ್ಥಾನ ದಾವಣಗೆರೆ, 21 ಹಾವೇರಿ, 22 ಬೀದರ್, 23 ಕೊಪ್ಪಳ, 24ನೇ ಸ್ಥಾನ ಚಿಕ್ಕೋಡಿ, 25 ಗದಗ, 26 ಬೆಳಗಾವಿ, 27 ಬಳ್ಳಾರಿ, 28 ಚಿತ್ರದುರ್ಗ, 29 ವಿಜಯಪುರ, 30 ರಾಯಚೂರು, 31 ಕಲಬುರಗಿ, 32 ಯಾದಗಿರಿ. ಇದು ಈ ವರ್ಷ ಶೇಕಡವಾರು ಉತ್ತೀರ್ಣವನ್ನ ಪಡೆದಿರುವಂತಹ ಜಿಲ್ಲಾವಾರು ಫಲಿತಾಂಶ ಈ ರೀತಿ ಇದೆ. ಮೊದಲ ಸ್ಥಾನ ಉಡುಪಿ ಇದೆ, ಕೊನೆಯ ಸ್ಥಾನ ಯಾದಗಿರಿ ಇದೆ. ಲಾಸ್ಟ್ ಟೈಮ್ ಮೊದಲ ಸ್ಥಾನ ದಕ್ಷಿಣ ಕನ್ನಡ ಇತ್ತು, 2ನೇ ಸ್ಥಾನ ಉಡುಪಿ ಇತ್ತು. ಉಡುಪಿ ಈ ಬಾರಿ ದಕ್ಷಿಣ ಕನ್ನಡವನ್ನ ಹಿಂದಿಕ್ಕಿ ಮುಂದೆ ಸಾಗಿರುವಂತದ್ದು. ಒಟ್ನಲ್ಲಿ ಈ ಬಾರಿ ಕೂಡ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿ ಹುಡುಗಿಯರೇ ಪ್ರಥಮ ಸ್ಥಾನವನ್ನ 3 ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಮೂವರು ಕೂಡ ಟಾಪರ್ಸ್ ಏನಿದ್ದಾರೆ 599 ಪಡೆದಿದ್ದಾರೆ. ಒಬ್ಬರು 597 ಪಡ್ಕೊಂಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಏನಿತ್ತು, ಇದನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಿದ್ರು. ದ್ವಿತೀಯ PUC ಪರೀಕ್ಷೆಗೆ ಹಾಜರಾಗಿದ್ದ 6,37,805 ವಿದ್ಯಾರ್ಥಿಗಳ ಪೈಕಿ 4,68,439 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ರೆ, ಒಟ್ಟು ಶೇಕಡ 73.45% ಫಲಿತಾಂಶ ಪ್ರಕಟವಾಗಿದೆ. ಈಗಾಗಲೇ ಹೇಳ್ದಂಗೆ ಉಡುಪಿ ಜಿಲ್ಲೆ ಪ್ರಥಮ, ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆದಿದ್ರೆ, ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನವನ್ನ ಪಡೆದಿದೆ. ಬೆಂಗಳೂರು ದಕ್ಷಿಣ ಶೇಕಡ 85.36, ಬೆಂಗಳೂರು ಉತ್ತರ ಶೇಕಡ 83.31 ಫಲಿತಾಂಶವನ್ನ ದಾಖಲಿಸಿರುವಂತದ್ದು. ದ್ವಿತೀಯ PUC ಫಲಿತಾಂಶದಲ್ಲಿ ಅಮೂಲ್ಯ ಕಾಮತ್ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ಮೊದಲ ಸ್ಥಾನವನ್ನ ಪಡೆದಿರುವಂತದ್ದು. ಇವರು ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 599 ಅಂಕ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ವಾಗ್ದೇವಿ PU ಕಾಲೇಜಿನ ವಿದ್ಯಾರ್ಥಿನಿ ಆರ್ ದೀಕ್ಷಾ 600ಕ್ಕೆ 599 ಅಂಕ ಪಡೆದು ದ್ವಿತೀಯ ಸ್ಥಾನವನ್ನ ಕೂಡ ಪಡ್ಕೊಂಡಿದ್ದಾರೆ. 600ಕ್ಕೆ 598 ಅಂಕ ಪಡೆದ ಬಿಂದು ನವಲೆ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನ ಪಡೆದಿದ್ರೆ, 600ಕ್ಕೆ 598 ಅಂಕ ಪಡೆದು ರಾಜ ಯದುವಂಶಿ ಯಾದವ್ಗೆ 4ನೇ ಸ್ಥಾನ ದೊರೆತಿದೆ. 600ಕ್ಕೆ 598 ಅಂಕ ಪಡೆದ ವಿಜೇತ್ ಜಿ ಗೌಡ ರಾಜ್ಯಕ್ಕೆ 5ನೇ ಸ್ಥಾನವನ್ನ ಗಳಿಸಿದ್ದಾರೆ. ಇದೆಲ್ಲವೂ ಕೂಡ ವಿಜ್ಞಾನ ವಿಭಾಗದಲ್ಲಿ ಪಡೆದಿರುವಂತಹ ರ್ಯಾಂಕ್, ಅಂದ್ರೆ ಮೊದಲ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4 ಮತ್ತೆ 5ನೇ ಸ್ಥಾನ. ಇನ್ನು ಕಾಮರ್ಸ್ ವಿಭಾಗ ಅಂದ್ರೆ ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀಗೆ ಮೊದಲ ಸ್ಥಾನ ಸಿಕ್ಕಿದೆ. ಕಾಮರ್ಸ್ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ಕೆನರಾ PU ಕಾಲೇಜ್ ವಿದ್ಯಾರ್ಥಿನಿ ದೀಪಶ್ರೀ ಮೊದಲ ರ್ಯಾಂಕ್ ಗಳಿಸಿದ್ರೆ, ಇವರು 600ಕ್ಕೆ 599 ಅಂಕ ಗಳಿಸಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 598 ಅಂಕ ಪಡೆದ MA ತೇಜಸ್ವಿನಿ
ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಿದ್ದಾರೆ. ಈಕೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಭಾರತಮ್ಮ PU ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಇಂದು PU ಕಾಲೇಜ್ ವಿದ್ಯಾರ್ಥಿನಿ ಸಂಜನಾಬಾಯಿ 600ಕ್ಕೆ 597 ಅಂಕ ಗಳಿಸಿ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಇದು ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ ವಿಭಾಗದಲ್ಲಿ. ಇನ್ನು 600ಕ್ಕೆ 596 ಅಂಕ ಪಡೆದಿರುವ ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಇಟ್ಟಿಗಿ ಗ್ರಾಮದ ಶ್ರೀ ಪಂಚಮಸಾಲಿ PU ಕಾಲೇಜಿನ ವಿದ್ಯಾರ್ಥಿನಿ ಕೆ ನಿರ್ಮಲಾ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಗಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಬೆಂಗಳೂರಿನ ಲಾ ಮಹಿಳಾ PU ಕಾಲೇಜಿನ ವಿದ್ಯಾರ್ಥಿನಿ KR ಶ್ರೀ ಜಯದರ್ಶಿನಿ 600ಕ್ಕೆ 595 ಅಂಕ ಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ 600ಕ್ಕೆ 594 ಅಂಕ ಪಡೆದ ಹುಬ್ಬಳ್ಳಿಯ ವಿದ್ಯಾನಗರ PU ಕಾಲೇಜಿನ ವಿದ್ಯಾರ್ಥಿನಿ ಇನೇಶ್ಕಾ ನಡುಗಡ್ಡಿ 4ನೇ ಸ್ಥಾನ ಪಡೆದಿದ್ರೆ, ಮಜಲಟ್ಟಿ ಗ್ರಾಮದ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿನಿ ಕಾವೇರಿ ಪವಾಡಿ ಮಲ್ಲಾಪುರ 600ಕ್ಕೆ 594 ಅಂಕವನ್ನ ಪಡೆದು 5ನೇ ಸ್ಥಾನವನ್ನ ಗಳಿಸಿರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ PUC ಫಲಿತಾಂಶ ಏನ್ ಪ್ರಕಟ ಆಯ್ತು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನ ತಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಜೊತೆಗೆ ಈ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಅಂದ್ರೆ ಸಚಿವರಾದಂತ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿಯನ್ನ ನಡೆಸುವ ಸಂದರ್ಭದಲ್ಲಿ ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆ ಇನ್ನ 2 ಅವಕಾಶ ಕೊಡ್ತೀವಿ ಅನ್ನೋ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಒಂದು ರೀತಿಯಾಗಿ ಫಲಿತಾಂಶ ಬಂತು ಅಂತ ಅಂದ್ರೆ ಒಂದ್ ಸ್ವಲ್ಪ ನೋಡಿದೀವಿ ನಾವು ಮಕ್ಕಳಲ್ಲಿ ಏನಾದ್ರೂ ಫೇಲ್ ಆಗಿದ್ರೆ ಅನಾಹುತಗಳನ್ನ ಮಾಡ್ಕೊಳ್ಳುವಂಥದ್ದು, ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ನಾವು ತುಂಬಾ ನೋಡಿರ್ತೀವಿ. ಆದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳು ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಯಾಕೆ ಅಂತ ಅಂದ್ರೆ ಇವತ್ತು ಫೇಲ್ ಆಗಿದ್ರೆ ಮುಂದೆ ಪಾಸ್ ಮಾಡ್ಕೋಬಹುದು, ಅದೇನ್ ದೊಡ್ಡದಲ್ಲ ಆಯ್ತಾ, ಅಂತದಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿಯಾಗಿ ಇನ್ನ 2 ಅವಕಾಶ ಕೊಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನು ಈಗಾಗ್ಲೇ ನಾನು ಹೇಳ್ತಾ ಇದ್ದೆ, ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿ ಏನು ಸೈನ್ಸ್ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದಿರುವಂತಹ ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ಬಹಳಷ್ಟು ಸಂತಸವನ್ನ ಹಂಚಿಕೊಂಡಿದ್ದಾರೆ. ರ್ಯಾಂಕ್ ಬರುವ ನಿರೀಕ್ಷೆ ಇತ್ತು. ಕಾಲೇಜಿನಲ್ಲಿ ಉಪನ್ಯಾಸಕರು ನಿನ್ನಿಂದ ಸಾಧ್ಯ ಅಂತ ಹೇಳ್ತಾ ಇದ್ರು. PUCಯ ವಿಜ್ಞಾನ ವಿಭಾಗದಲ್ಲಿ PCMSC ಅಧ್ಯಯನ ಮಾಡಿರುವುದರಿಂದ ಮುಂದೆ ಇಂಜಿನಿಯರ್ ಆಗ್ಬೇಕು ಅನ್ನೋದು ನನ್ನ ಬಯಕೆ. ಭರತನಾಟ್ಯದಲ್ಲಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತು ಪಡೆದಿದ್ದು ಪುಸ್ತಕ ಓದುವುದೆಂದರೆ ತುಂಬಾ ಇಷ್ಟ. ಅಮೂಲ್ಯ ಹಾಗೆ ಟಾಪರ್ ಬಂದಿರುವುದರ ಹಿಂದಿನ ಒಂದು ರೀತಿಯಾಗಿ ತಯಾರಿ ಹೇಗಿತ್ತು ಅಂತ ಕೂಡ ಸಂತಸವನ್ನ ಹಂಚ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ 600ಕ್ಕೆ 599 ಪಡೆದಿದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ಕೂಡ ಸುಲಭದ ಮಾತಲ್ಲ. ಇನ್ನು ಪಾಸ್ ಆದವರಲ್ಲಿ 70% 80 ವಿದ್ಯಾರ್ಥಿಗಳು 50ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರುವಂತದ್ದು ಈ ಬಾರಿಯ ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಪ್ರೆಸ್ ಮೀಟ್ ನಲ್ಲಿ ಆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಏನು ನಾವು ಕಲಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ಸಂಜನಾ ಅವರದ್ದು ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳ ಹಿಂದೆ ಒಂದೊಂದು ಕತೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೆಲವರು ಮನೆ ಕೆಲಸ ಮಾಡುವಂತವರ ಮಕ್ಕಳಾಗಿರ್ಬೋದು, ಕೆಲವರು ಗಾರೆ ಕೆಲಸ ಮಾಡುವಂತವರು, ಹೀಗೆ ಅವರ ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಇವತ್ತು ಆ ಮಕ್ಕಳನ್ನ ಓದಿಸಿರೋದ್ರಿಂದ ಆ ಮಕ್ಕಳು ಕೂಡ ತನ್ನ ತಂದೆ ತಾಯಿಗೆ ಹೆಮ್ಮೆ ಆಗುವ ರೀತಿಯಾಗಿ ರಿಸಲ್ಟ್ ಕೂಡ ತಂದ್ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅವರ ತಂದೆ ತಾಯಿ ಬಹಳಷ್ಟು ಖುಷಿಯನ್ನ ಪಡ್ತಾ ಇರ್ತಾರೆ. ಮುಂದೆ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಈ ಬಾರಿ ಕೂಡ ಹೆಣ್ಣು ಮಕ್ಕಳು ಅದೇ ರೀತಿಯಾಗಿ ಓದಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದವರು ಬಹಳಷ್ಟು ಜನ ಇದ್ದಾರೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಡಿಮೆ ತಗೊಂಡು ಔಟ್ ಹತ್ತತ್ರ ಇರುವಂತಹ ವಿದ್ಯಾರ್ಥಿಗಳೇ ಜಾಸ್ತಿ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ. ಈ 3 ಹೆಣ್ಣು ಮಕ್ಕಳು ಕೂಡ ಈ ಬಾರಿಯ PUC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ.
ಅಲ್ಲೆಲ್ಲ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದ್ರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆಸ್ ಎಕ್ಸಾಂಪಲ್. ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಬೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರ್ಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡ್ಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಾನು ಹಂಗೆ ಹೇಳೋದಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಹಿಂದೆಯಿಂದ ಬಂದುಬಿಟ್ಟಿದೆ ಅದು. ಆದರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದರೆ 2023 ಇಂಟ್ರಿಮ್ ಬಜೆಟ್ ನಮ್ದು ಏನು ಬಂತು, ಪ್ಲಸ್ ಹೋದ ಸತಿ ಮತ್ತು ಈ ಸತಿದು ಎಲ್ಲ ಸೇರಿದಾಗ 25% KKRDB ಫಂಡ್ಸ್ನ ಕಂಪ್ಲೀಟ್ಲಿ ಎಜುಕೇಷನಿಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%, ಬಿಕಾಸ್ ಕೆಲವರು ಶಾಸಕರಂತೂ more than 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಷನ್. ಅವರಿಲ್ಲ ನಾವು ತುಂಬ ಹಿಂದೆ ಇದೀವಿ ಅಂತ, ಯಾಕೆಂದ್ರೆ ತುಂಬ ಬ್ಯಾಕ್ವರ್ಡಲ್ಲಿದೆ. ಅದನ್ನ ನಾವು ಫಾರ್ವರ್ಡ್ ತರೋದು ಮಾತ್ರ ನಾವು ಮಾತಾಡ್ತೀವಿ, ಯಾಕೆಂದರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅವನ್ನ ಮೇನ್ ಸ್ಟ್ರೀಮಿಗೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 yearsಲ್ಲಿ ದೆಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲದೂ ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ. ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡಿಬಿಡಿ, ಯಾಕೆಂದರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ನ ಕರ್ನಾಟಕದಲ್ಲಿ ಆಗಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ನ ತಗೋಬೇಕಂದ್ರೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.